ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 15,000 ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಇದೆ. ಸಾಕಷ್ಟು ಜನ ಈ ಒಂದು ಪ್ರಕ್ರಿಯೆ ಏನು ಈಗ ಆರಂಭ ಆಗ್ತಾ ಇದೆ, 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸ್ಟೇ ಆರ್ಡರ್ ಆಗ್ಬೋದು ಅಂತಕ್ಕಂಥ ಒಂದಷ್ಟು ಸುದ್ದಿಗಳು ಬರ್ತಾ ಇತ್ತು. ಸೊ ಫೈನಲಿ ಹೈಕೋರ್ಟ್ ಈಗ ತಡೆಯಾಜ್ಞೆಯನ್ನು ನೀಡಲಿಕ್ಕೆ ನಕಾರವನ್ನು ಎತ್ತಿರುವಂಥದ್ದು. ಯಾವ ರೀಸನ್ಗೋಸ್ಕರ ಏನು ಕತೆ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ, ಆಗಸ್ಟ್ 11ನೇ ತಾರೀಕು ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 15,000 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ, ಅದು PST, HSTR ಮತ್ತು GPSTR 3 ವಿಭಾಗದ ಪರೀಕ್ಷೆಗಳ ನೇಮಕಾತಿಗೆ ನೋಟಿಫಿಕೇಷನ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ನೋಟಿಫಿಕೇಷನ್ ಆದಮೇಲೆ ಆ ಅಧಿಸೂಚನೆಯನ್ನು ಪ್ರಶ್ನೆ ಮಾಡಿ ಯಾರು ಕೋರ್ಟ್ ಮೊರೆ ಹೋಗಿದ್ದು, ಹುಬ್ಬಳ್ಳಿಯ ಉರ್ದು ಭಾಷಾ ಶಿಕ್ಷಕಿಯಾದಂಥ ಅಸ್ಮಾ ಗೋರಿ ಅಂತಕ್ಕಂಥವರು ಜೊತೆಗೆ ಮತ್ತಿತರರು ಸಲ್ಲಿಸಿರ್ತಕ್ಕಂಥ ಅರ್ಜಿ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಅನಂತ ರಾಮನಾಥ ಹೆಗಡೆ ಅವರ ಪೀಠ ಈ ನಿರ್ದೇಶನವನ್ನು ನೀಡಿದೆ. ಅಂದರೆ ಸದ್ಯಕ್ಕೆ ಇವರೇನು ಅಪೀಲನ್ನು ಹಾಕಿದ್ದಾರೆ, ಅದಕ್ಕೆ ನಾವು ಸ್ಟೇ ಆರ್ಡರ್ ಮಾಡಲ್ಲ ಅಂತ. ಕನ್ನಡ ಅಥವಾ ಇಂಗ್ಲೀಷ್ ಬೋಧನಾ ಮಾಧ್ಯಮವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಕೆಲವು ಖಾಲಿ ಹುದ್ದೆಗಳಿವೆ ಎಂದು ತೋರುತ್ತದೆ. ಸರ್ಕಾರ ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಪ್ರಯತ್ನಿಸುತ್ತಿದೆ. ಆದರೆ ಉರ್ದು ಶಾಲೆಗಳಲ್ಲಿ ನೇಮಕಾತಿ ಏಕೆ ನಡೆಯುತ್ತಿಲ್ಲ ಎಂಬುದು ಕಾನೂನುಬದ್ಧ ಪ್ರಶ್ನೆ. ಹಾಗಾಗಿ ಉರ್ದು ಮಾಧ್ಯಮ ಶಾಲೆಗಳು ಸೇರಿದಂತೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಯನ್ನು ಏಕೆ ಕೈಗೊಂಡಿಲ್ಲ ಎಂಬುದರ ಕುರಿತು ವಿವರಣೆ ನೀಡುವಂತೆ ಸರ್ಕಾರಕ್ಕೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಂಥ ಪೀಠ ಎಗೇನ್ ವಿಚಾರಣೆಯನ್ನು ಸೆಪ್ಟೆಂಬರ್ 7ನೇ ತಾರೀಕು ಇಲ್ಲಿ ಮುಂದೂಡಿರುವಂಥದ್ದು. ಒಂದಷ್ಟು ಪೋಸ್ಟನ್ನು ಆ್ಯಡ್ ಅಪ್ ಮಾಡ್ಬೋದಿತ್ತು ಗೌರ್ನಮೆಂಟು. ಏನಾಗುತ್ತೆ ಸಮಟೈಮ್ಸು, ಮುಂಚೆಲ್ಲ ಏನಾಗ್ತಿತ್ತು, ಒಂದೇ ಕೆಡರ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು GPTಗೆ ಮಾತ್ರ 15,000 ಹುದ್ದೆಗಳನ್ನ ಕಾಲ್ಫರ್ ಮಾಡೋದು 2027ರಲ್ಲಿ. ಅದಾದ ಮೇಲೆ ಈಗ 15,000 ಎಗೇನ್ ಮಾಡಿದ್ರೆ, ಬಟ್ ಇದು ಎಲ್ಲವೂ ಕ್ಲಬ್ ಆಗಿಬಿಟ್ಟಿದೆ. ಹಾಗಾಗಿ ತುಂಬ ರೇರೆಸ್ಟ್ ಪೋಸ್ಟು, ಒಂದು ಜಿಲ್ಲೆಯಲ್ಲೇ ಸಿಗ್ತಕ್ಕಂಥ ಪೋಸ್ಟ್ಗಳೇ ತುಂಬ ಕಡಿಮೆ ಈಗ ಆಸ್ಪಿರೆಂಟ್ಸ್ಗೆ, ಆ ಸ್ಥಿತಿ ಆಗಿಬಿಟ್ಟಿದೆ. ಇನ್ನು ಈ ಬೆನ್ನಲ್ಲೇ ಪಾಪ ಹಲವು ವರ್ಷಗಳಿಂದ ಈ ಬೇರೆ ಬೇರೆ ಮಾಧ್ಯಮಗಳ ಒಂದು ಪೋಸ್ಟನ್ನು ಕೂಡ ಯಾಕೆ ಫಿಲ್ ಮಾಡಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಆಗೇ ಆಗುತ್ತೆ. ಏಕೆಂದರೆ ಇವೆಲ್ಲವೂ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳು ಇವೆಲ್ಲವೂ ಕೂಡ. ನೋಡಿ, ಒಂದು ಕಡೆ ಏನಾಗುತ್ತೆ, ಈಗ BCom ಅವ್ರಿಗೆ TET ಎಕ್ಸಾಮ್ ಬರಲಿಕ್ಕೆ ಅವಕಾಶ ಕೊಡ್ತಾರೆ, ಅವರಿಗೆ CET ಬರೀಬಾರ್ದು ಅಂತಕ್ಕಂಥ ನಿಬಂಧನೆ ಹಾಕ್ಬಿಡ್ತಾರೆ. ವಾಟ್ ಇಸ್ ದ ಯೂಸ್? ಬಟ್ ಏನಕ್ಕೆ ಆಗಿದ್ರೆ TETಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಅಂತ ಅವ್ರಿಗೆ. ಇದೆಲ್ಲದರ ಹಿಂದೆ ಸರ್ಕಾರವೇ ಮಾಡಿದಂಥ ತಪ್ಪುಗಳು ಇದು. ಈ ಸಣ್ಣ ಸಣ್ಣ ವಿಷಯಗಳಿಂದ ಏನಾಗುತ್ತೆ, ಈಗ ಹೇಗೆ ನೀವು ಪ್ರತಿ ವರ್ಷ B.Ed ಆಸ್ಪಿರೆಂಟ್ಸ್ ಹೊರಗಡೆ ಬರ್ತಾ ಟೀಚರ್ ಆಗಬೇಕು ಅಂತಕ್ಕಂಥ ಆ್ಯಂಬಿಷನ್ಸ್, ಅದೊಂದು ಡ್ರೀಮ್ಸ್ ಇರುತ್ತೆ. ಅದೇ ಥರ ಬೇರೆ ಮಾಧ್ಯಮರು ಕೂಡ ಒಂದಷ್ಟು ಕ್ವಾಲಿಫಿಕೇಷನ್ ಪಡ್ಕೊಂಡು ನಾವು ಆ ಮಾಧ್ಯಮದ ಟೀಚರ್ಸ್ ಆಗಬೇಕು ಅಂತಕ್ಕಂಥದ್ದು ಅವ್ರಿಗೂ ಒಂದು ಆ್ಯಂಬಿಷನ್ಸ್ ಇರುತ್ತೆ. ಯಾವುದನ್ನು ಯಾರನ್ನೂ ಇಲ್ಲಿ ಕಡೆಗಣಿಸ್ಕೊಂಡು ಹೇಳಲಿಕ್ಕಾಗಲ್ಲ. ಹಾಗಾಗಿ ಅವರವರ ವಾದಗಳನ್ನು, ಅವರವರ ಅರ್ಹತೆಗಳನ್ನು ಮಂಡಿಸ್ತಕ್ಕಂಥ ಒಂದು ಬರದಲ್ಲಿ ಈ ಥರ ಏನಾದರೂ ಇಂಜಸ್ಟಿಸ್ ಪ್ರೊವೈಡ್ ಆದಾಗ ನೋಟಿಫಿಕೇಷನಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲಿ ಕೋರ್ಟ್ ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಬಟ್ ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದರೆ, 2022ರಲ್ಲಿ ನೋಟಿಫಿಕೇಷನ್ ಆದ ನಂತರದಲ್ಲಿ ಭಾಳ ಸುದೀರ್ಘವಾಗಿ ಆಫ್ಟರ್ 4 ಇಯರ್ಸ್ ನೋಟಿಫಿಕೇಷನ್ ಮಾಡಿದರೆ, ಈ ಹೊತ್ತಲ್ಲಿ ಯಾವುದೇ ರೀತಿಯ ವಿಘ್ನಗಳು ಆಗದೇ ಇರಲಿ. ಈಗೇನು ನೋಟಿಫಿಕೇಷನ್ ಆಗಿದೆ, ಯಾವುದೇ ಸಮಸ್ಯೆಗಳಾಗ್ದೇ ಇದರ ಎಲ್ಲದರ ಪ್ರಕ್ರಿಯೆಗಳು ಏನು ನಡಿಬೇಕು ಟೀಚರ್ ರಿಕ್ರೂಟ್ಮೆಂಟು, ವಿತೌಟ್ ಎನಿ ಇಶ್ಯೂಸ್ ಅದಾಗದೇ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಇದು ರನ್ ಆಗಿಬಿಟ್ರೆ ಸಾಕು ಅಂತಕ್ಕಂಥದ್ದು ಅದೆಷ್ಟೋ ಲಕ್ಷಾಂತರ ಈ ಶಿಕ್ಷಕ ಆಕಾಂಕ್ಷಿಗಳ ಒಂದು ಆಶಯ ಇದು. ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರಗಳು ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಈಗ ಮೌಖಿಕವಾಗಿ ಕೇಳಿದೆ ಕೋರ್ಟು, ನೀವು ಯಾಕೆ ಇದನ್ನು ಮಾಡಿದ್ದೀರಾ, ಏನು ಕತೆ, ಈಗ ಏನು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಸೆಪ್ಟೆಂಬರ್ 7ನೇ ತಾರೀಕು ಮುಂದೂಡಿದೆ. ಈಗ ಇವರು ಹೇಳಬೇಕು ಈಗ ಯಾವ ಪ್ರಯತ್ನ ಮಾಡ್ತಿದ್ದಾರೆ, ಏನು ಕತೆ, ಅಥವಾ ಪೋಸ್ಟನ್ನು ಆ್ಯಡ್ ಮಾಡ್ತಿರೋದ್ರ ಜೊತೆಗೆ ಅದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಮಾಡ್ತಾರೋ, ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ಏನಾದರೂ ಅಥೆಂಟಿಕೇಟಾಗಿ ಏನಾದರೂ ಯಾವುದೋ ದಾಖಲೆಗಳ ಮುಖಾಂತರ ಬಿಡುಗಡೆ ಮಾಡ್ತಾರೋ, ಏನು ಹೇಗೆ, ಇವೆಲ್ಲವನ್ನು ಅವ್ರು ಹೇಳಲೇಬೇಕಾಗಿದೆ. ಹಾಗಾಗಿ ಇದು ಬ್ರೀಫ್ ಆಗಿದ್ದರೂ ಕೂಡ, ಸಂಕ್ಷಿಪ್ತವಾಗಿದ್ದರೂ ಕೂಡ ಅಟ್ಲೀಸ್ಟ್ ಭಾಳ ಮುಖ್ಯವಾದಂಥ ವಿಚಾರ ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಇದೊಂದು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದ್ದೀನಿ. ದಯಮಾಡಿ ಹೀಗೆ ವಾಚ್ ಮಾಡ್ತೀರಿ. ಈ ರೀತಿಯ ಸಾಕಷ್ಟು ಸುದ್ದಿಗಳು ನಿಮಗೆ ಬೇಕು ಅಂತ ಅನಿಸಿದ್ರೆ ವಿತ್ ವಿವರವಾಗಿ ಎಲ್ಲವನ್ನು ಹೇಳ್ತಕ್ಕಂಥ ಪ್ರಯತ್ನಗಳು ನಮ್ಮ ವಾಹಿನಿಯಿಂದ ಸದಾಕಾಲ ಇದ್ದೇ ಇರುತ್ತೆ. ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.